ನಮಸ್ತೆ. 8/7/2026 ಬುಧವಾರ ದಿನ, ಆಷಾಢ ತಿಂಗಳು. ಇವತ್ತಿನ ವಿಶೇಷವಾಗಿ ಸೂರ್ಯೋದಯ 5:59ಕ್ಕೆ. ಅದೇ ಥರ ಬೇರೆ ವಿಷಯಗಳಿಗೂ ಬರೋಣ. ಇವತ್ತು ಅಷ್ಟಮಿ ಮತ್ತು ನವಮಿ. ಅಷ್ಟಮಿ ನವಮಿ ಇದ್ದರೆ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಆದರೆ ದೇವರು ಪೂಜೆ ಮಾಡೋಕ್ಕೆ ಉತ್ತಮ ದಿನವಿದು. ಇವತ್ತಿನ ನಕ್ಷತ್ರ ರೇವತಿ. ಅಷ್ಟಮಿ ತೆರೋದು ಮಧ್ಯಾಹ್ನ 12:21ವರೆಗೂ, ಆನಂತರ ನವಮಿ. ರೇವತಿ ನಕ್ಷತ್ರ ಸಂಜೆ 4 ಗಂಟೆವರೆಗಿದೆ, ಆನಂತರ ಅಶ್ವಿನಿ ನಕ್ಷತ್ರ. ಇವತ್ತಿರುವ ರೇವತಿ ಮತ್ತು ಅಶ್ವಿನಿ ನಕ್ಷತ್ರಗಳು ಶುಭ ನಕ್ಷತ್ರವೇ. ಆದರೂ ಇವತ್ತಿನ ದಿನ ಮರಣವು, ಪ್ರಾಣನಾಶವು ರೇವತಿ ನಕ್ಷತ್ರ ಇರುವವರೆಗೆ ಇರೋದರಿಂದ, ಅಂದರೆ ಸಂಜೆ 4 ಗಂಟೆವರೆಗೆ ಇರೋದರಿಂದ ಖಂಡಿತವಾಗಿ ಶುಭವಿಲ್ಲ. ಆನಂತರ ಬರುವ ಅಶ್ವಿನಿ ನಕ್ಷತ್ರದವರು ಎಚ್ಚರವಾಗಿ ಗಮನ ಕೊಡಿ. ಮರಣವು, ಮೃತ್ಯು ಇದೆ, ಖಂಡಿತ ಗಮನ ಕೊಡಬೇಕು. ಇದರಲ್ಲಿ ನಾವು ನೋಡುವಂಥದ್ರಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ನ್ಯೂಮರಾಲಜಿನ ನಮ್ಮದು ಆಸ್ಟ್ರೋ ನ್ಯೂಮರಾಲಜಿಗಿಂತ 50% ಹೆಚ್ಚಿನ ವಿಷಯಗಳು. ಅಷ್ಟಮಿ ಅಂದರೆ 8. ಆ 8ಕ್ಕೆ ಸಂಬಂಧಪಡುವಂಥದ್ದು. ಇವತ್ತು 8ನೇ ತಾರೀಕು ಜುಲೈ ಬರುತ್ತದೆ. ಅದೇ ಥರ ಅಷ್ಟಮಿ ತಿಥಿ ಅದು 8 ಬರುತ್ತದೆ. ಅದು ಅಲ್ಲದೆ ರೇವತಿ ನಕ್ಷತ್ರವಿದೆ. ಈ ರೇವತಿ ನಕ್ಷತ್ರವು ಕೂಡ ಶುಭವಾಗಿ ಕಾಣಿಸಲಿಲ್ಲ. ಮರಣವು, ಪ್ರಾಣನಾಶವು ಇರೋದರಿಂದ ಖಂಡಿತವಾಗಿಯೂ ಇವತ್ತಿನ ದಿನ ಶುಭವಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ನೋಡಬೇಕು ಅಂತಂದರೆ, ಅಷ್ಟಮಿ ತಿಥಿ ಇರುವವರೆಗೂ ಅಂತಂದರೆ 12:21ವರೆಗೂ, ಮತ್ತು ರೇವತಿ ನಕ್ಷತ್ರ ಇರುವ ಸಾಯಂಕಾಲ 4 ಗಂಟೆವರೆಗೂ ಖಂಡಿತವಾಗಿ ಶುಭವಾಗಿಲ್ಲ. ಆದ್ದರಿಂದ ಯಾರೇ ಆದರೂ ರೇವತಿ ನಕ್ಷತ್ರದವರು, ಅಂದರೆ ರೇವತಿ ನಕ್ಷತ್ರ ಅಂದರೆ ಇದು ಬುಧನ ನಕ್ಷತ್ರ, ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಇದು ಬರೀ ಸಂಖ್ಯಾಶಾಸ್ತ್ರವಲ್ಲ. ನಾವು ಫಸ್ಟೇ ಹೇಳಿದಂತೆ ಆಸ್ಟ್ರೋ ನ್ಯೂಮರಾಲಜಿ ಅಂತೀವಿ. ಈ ಆಸ್ಟ್ರೋ ನ್ಯೂಮರಾಲಜಿ ಸಾಮಾನ್ಯವಾಗಿ ನ್ಯೂಮರಾಲಜಿಗಿಂತ 50 ಪಟ್ಟು ಎಷ್ಟಾಗಿದೆ, ಅಂದರೆ ಹೆಚ್ಚಿನ ವಿಷಯಗಳು ಇದರಲ್ಲಿ ಸೇರುತ್ತದೆ. ರೇವತಿ ನಕ್ಷತ್ರವು ಕೂಡಿ ಬಂದಿರೋದರಿಂದಲೂ, ಇವತ್ತಿನ ದಿನ ಅಶುಭವಾಗಿ ಕೂತಿರುವುದರಿಂದಲೂ 5ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದರೋ ಖಂಡಿತವಾಗಿ ಗಮನ ಕೊಡಬೇಕು. ಅದೇ ಥರ ರೇವತಿ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದರೋ ಖಂಡಿತವಾಗಿ ಸ್ವಲ್ಪ ಏನಾರ ಅರ್ಚನೆ ಅಥವಾ ಧ್ಯಾನಗಳು ಮಾಡಿಕೊಳ್ಳಿ. ಆನಂತರ ಬರೋದು ಅಶ್ವಿನಿ ನಕ್ಷತ್ರ. ಅದು 8ನೇ ತಾರೀಕಲ್ಲೇ ಬರೋದರಿಂದ ಅಶ್ವಿನಿ ನಕ್ಷತ್ರ ಅನ್ನೋದು ಇದು ಕೇತುವ ನಕ್ಷತ್ರ. ಹಂಗಾಗಿ ಕೇತು ಶಾಂತಿ ಮಾಡ್ಕೊಳ್ಳಿ, ಒಂದು ಅರ್ಚನೆ ಮಾಡ್ಕೊಳ್ಳಿ, ಅಥವಾ ಧ್ಯಾನ ಆದರೂ ಮಾಡ್ಕೊಳ್ಳಿ. ಅಶ್ವಿನಿ ನಕ್ಷತ್ರ ಅಂತಂದಾಗ ಇದು ದೇವಗಣ ನಕ್ಷತ್ರ. ಅದರಲ್ಲೂ ಸಂಜೆ 4ರಿಂದ 4:15ವರೆಗೂ ಸಂಧಿಕಾಲ, ಅಂದರೆ ರೇವತಿ ಮತ್ತು ಅಶ್ವಿನಿಯ ಸಂಧಿಕಾಲ. ಆದ್ದರಿಂದ ಈ ಸಮಯದಲ್ಲಿ ಖಂಡಿತವಾಗಿಯೂ ಎಫೆಕ್ಟ್ ಇರುತ್ತದೆ ಅಂತ, ಆದ್ದರಿಂದ ಗಮನ ಕೊಡಿ. ಮತ್ತು ನಾವು ನೋಡುವಂಥ ವಿಷಯಗಳಲ್ಲಿ ಇವತ್ತು ಚಂದ್ರನಿರೋದು ಮೀನರಾಶಿಯಲ್ಲಿ, ಅಂದರೆ 4 ಗಂಟೆವರೆಗೂ, ಆನಂತರ ಬರೋದು ಮೇಷರಾಶಿಯಲ್ಲಿ. ಆದ್ದರಿಂದಾಗಿ ಇವತ್ತು 2 ರಾಶಿ ಇದೆ ಅಂತ ತಿಳ್ಕೊಳ್ಳೋಣ. ಮತ್ತು ಬೆಳಿಗ್ಗೆ 5:59 ಸೂರ್ಯೋದಯದಿಂದ 10:10ವರೆಗೂ ರೇವತಿ ನಕ್ಷತ್ರ 3ನೇ ಪಾದವಿದೆ. ಆನಂತರ ರೇವತಿ ನಕ್ಷತ್ರ 4ನೇ ಪಾದ ಸಂಜೆ 4 ಗಂಟೆಗೆ ಮುಗೀತದೆ. ಅಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗೀತದೆ, ಮೀನರಾಶಿಯೂ ಮುಗೀತದೆ. ಅಲ್ಲಿಂದ ಅಂದರೆ ಸಂಜೆ 4 ಗಂಟೆಯಿಂದ ರಾತ್ರಿ 9:48ವರೆಗೂ ಅಶ್ವಿನಿ ನಕ್ಷತ್ರ 1ನೇ ಪಾದ. ರಾತ್ರಿ 9:48ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್, ಅಂದರೆ 3:33 ಅಶ್ವಿನಿ ನಕ್ಷತ್ರವೇ ಇದೆ. ಇದು 2ನೇ ಪಾದ. ಆನಂತರ 3ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಈ ಅಶ್ವಿನಿ ನಕ್ಷತ್ರ ಈ ಪಾದಗಳಿದೆ. ಹಂಗಾಗಿ ನಾಳೆಯೂ ಅಶ್ವಿನಿ ನಕ್ಷತ್ರ ಸ್ವಲ್ಪ ಇರುತ್ತದೆ. ಆದರೂ ನಾವು ನೋಡುವ ಇವತ್ತಿನ ವಿಷಯದಲ್ಲಿ ಅಶ್ವಿನಿ ನಕ್ಷತ್ರ ಬಂದರೆ ಮರಣವು, ಮೃತ್ಯುವು ಉಂಟಾಗುತ್ತದೆ. ಆದ್ದರಿಂದ ಇವತ್ತಿನ ದಿನ ಪೂರ್ತಿ ಶುಭವಾಗಿಲ್ಲ. ಅದರಲ್ಲೂ 5ನೇ ತಾರೀಕಲ್ಲಿ ಹುಟ್ಟಿದವರು, ಅಂದರೆ ನ್ಯೂಮರಾಲಜಿ ಪ್ರಕಾರ ಖಂಡಿತವಾಗಿ ಗಮನ ಕೊಡಿ, ಯಾಕೆಂದರೆ ಶುಭವಾಗಿಲ್ಲ. ಮತ್ತು ನಾವು ನೋಡುವಂಥ ವಿಷಯಗಳಲ್ಲಿ ಇವತ್ತು ರಾಹು ಕಾಲ, ಯಮಗಂಡ ಕಾಲಗಳನ್ನು ನೋಡೋಣ. 7:35ರಿಂದ 9:12ವರೆಗೂ ಯಮಗಂಡ ಕಾಲವಿದೆ. ಮಧ್ಯಾಹ್ನ 12:25ರಿಂದ ಮಧ್ಯಾಹ್ನ 2:01ವರೆಗೂ ರಾಹು ಕಾಲವಿದೆ. ಈ ರೀತಿ ನೋಡೋಕೆ ಹೋದರೆ 100% ಶುಭ ಸಮಯಗಳನ್ನ ನಾವು ಹುಡ್ಕೋಣ. ಅದೇ ಥರ 100% ಅಶುಭ ಸಮಯಗಳನ್ನು ನೋಡೋಣ. 100% ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳು
100% ಅಶುಭ ಸಮಯದಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಆದರೆ 100% ಅಶುಭ ಸಮಯ ಅಂತ ನಾವು ಹೆಂಗೆ ರೆಡಿ ಮಾಡಿದ್ದೀವೋ ಆ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೂ ಇವತ್ತು ಅಷ್ಟಮಿ, ನವಮಿ ನಕ್ಷತ್ರಗಳು ದೋಷವಾಗಿದೆ. ಆದ್ದರಿಂದಾಗಿ ಖಂಡಿತವಾಗಿ ಗಮನ ಕೊಡಬೇಕು. ಆದರೂ ಕೆಲವು ಸಮಯಗಳಲ್ಲಿ ಕೋರ್ಟ್ ಆರ್ಡರ್, ಆಸ್ಪತ್ರೆ ಇಂಥ ವಿಷಯಗಳಿಗೆ ಎಮರ್ಜೆನ್ಸಿ ಹೋಗಬೇಕಾಗ್ತದೆ. ಅವ್ರಿಗೆ ಮಾತ್ರ ಇರೋದರಲ್ಲಿ ಒಳ್ಳೆ ಟೈಮ್ ಕೊಡ್ತೀವಿ 100% ಅಂತ. ಹಂಗಾಗಿ ಎಲ್ಲ ಶುಭ ಕಾರ್ಯಗಳನ್ನ ಮಾಡೋಕ್ಕಲ್ಲ. ಕೆಲವರು ಕೇಳ್ಬೋದು, ಶುಭ ನಕ್ಷತ್ರ, ಶುಭ ಕಾರ್ಯಗಳು ಅಥವಾ ಶುಭ ಸಮಯ ಅಂತ ಕೊಟ್ಟಿರ್ತಾರಲ್ಲ, ಮತ್ತು ಟೈಮ್ ಕಟ್ಟಿದ್ರೆ ಅಥವಾ ಟೈಮ್ ಒಳ್ಳೆಯದಾಗಿದ್ದರೆ ಅದು ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ, ಒಳ್ಳೆ ಟೈಮಲ್ಲಿ ಇದ್ದರೆ ಬೇಗ ಆಸ್ಪತ್ರೆಗೆ ಹೋಗಿ ಸೇರ್ಬೋದು, ಗಾಡಿಗಳು ಸಿಗ್ಬೋದು, ಡಾಕ್ಟರ್ ರೆಡಿಯಾಗಿರ್ಬೋದು. ಇದೆಲ್ಲ ಯಾರಿಗೆ ಬೇಕಾದ್ರೂ ಆಗ್ಬೋದು. 5:59ರಿಂದ 7:33ವರೆಗೂ ಅಂತ ನಾವು ನೋಡಿದ್ವಿ. ಇದರಲ್ಲಿ ನೆಕ್ಸ್ಟ್ ನೋಡುವ ನಾವು ಅಶುಭ ಸಮಯ ಹಂಗೆ ಅಂತಂದರೆ 7:35ರಿಂದ 9:12ವರೆಗೂ ಯಮಕಂಡ ಕಾಲ, 11:59ರಿಂದ 12:50ವರೆಗೂ ದುರ್ಮುಹೂರ್ತ, 12:25ರಿಂದ ಅಂತಂದರೆ ದುರ್ಮುಹೂರ್ತ ಇನ್ನೂ ಮುಗುದಿಲ್ಲ, ಅಷ್ಟರಲ್ಲೇ ಅದರಲ್ಲೇ ರಾಹು ಕಾಲವು ಸ್ಟಾರ್ಟ್ ಆಗುತ್ತದೆ. 12:25ನ ಮೇಲೆ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೂ ರಾಹು ಕಾಲವಿದೆ. ಹಂಗಾಗಿ ದುರ್ಮುಹೂರ್ತವು ರಾಹು ಕಾಲವು ಅಲ್ಲಿ ಸಂಧಿ ಅಂತಂತೀವಿ, 2 1 ಕೂಡುವ ಟೈಮ್ 12:50ಕ್ಕೆ. ಅಂದರೆ ದುರ್ಮುಹೂರ್ತವು ಕೊನೆಯಾಗಿ ಅದರಲ್ಲಿ ಇರುತ್ತದೆ ಅಂತ. ಆದರೆ ರಾಹು ಕಾಲವು ದುರ್ಮುಹೂರ್ತವು ಸಂಧಿ ಕೂಡುವ ಸಮಯ 12:25. 12:25ರಿಂದ 12:50 ಡಬಲ್ ಕೆಟ್ಟ ಟೈಮ್. ಇದು 25 ನಿಮಿಷಗಳ ಕಾಲ ಬರುತ್ತದೆ. ಈ ಸಮಯಗಳಲ್ಲಿ ಎಚ್ಚರವಾಗಿರಬೇಕು. ಮತ್ತು ಸಂಜೆ 4 ಗಂಟೆಯಿಂದ 5:11ವರೆಗೂ ಮೃತ್ಯು, ಬೆಳಗಿನ ಜಾವ 4:36ರಿಂದ 5:59ವರೆಗೂ ವಿಷಕಾಲ. ಆದ್ದರಿಂದಾಗಿ ಬ್ರಹ್ಮ ಮುಹೂರ್ತದಲ್ಲಿ 5:59ನ ಮೇಲೆ ಅಂತಂದರೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಇಟ್ಕೊಳ್ಳಿ, ಆವಾಗಲೇ ಟೈಮ್ ಚೆನ್ನಾಗಿರೋದು. ಅಲ್ಲಿವರೆಗೂ ಸಮಯ ಉತ್ತಮವಾಗಿಲ್ಲ. ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮುಂದೆ ಹಾಕೋದು ಅಥವಾ ಒಳ್ಳೆ ಟೈಮ್ನ ನೋಡಿ ಮಾಡೋದನ್ನು ರೆಡಿ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.